ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಿಮ್ಮ ನಿಂತಿರುವ ಎಲ್ಲಾ ದುವಾಗಳು ಬೇಗನೆ ಅಲ್ಲಾಹನು ಕಬೂಲ್ ಮಾಡಬೇಕೆ? ಹಾಗಿದ್ದರೆ ಅಲ್ಲಾಹನಿಗೆ ಇಷ್ಟವಾಗಿರುವ ಈ ಸಣ್ಣದೊಂದು ದುವಾವನ್ನು ನಾವು ಬೆಳಿಗ್ಗೆ 7 ಸಲ, ಸಂಜೆ 7 ಸಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅಲ್ಲಾಹನಿಗೆ ಈ ದುವಾ ತುಂಬಾ ಇಷ್ಟವಾಗುತ್ತದೆ ಮತ್ತು ಅಲ್ಲಾಹನು ನಮಗೆ ಬೇಗ ನಮ್ಮ ದುವಾಗಳನ್ನು ಕಬೂಲ್ ಮಾಡುತ್ತಾನೆ. ಹಾಗಿದ್ದರೆ ಆ ದುವಾ ಯಾವುದು ಎಂದು ನಾವು 7 ಬಾರಿ ಕೇಳೋಣ ಬನ್ನಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಹಸ್ಬಿಯಲ್ಲಾಹು ಲಾ ಇಲಾಹಾ ಇಲ್ಲಾ ಹುವ ಅಲೈಹಿ ತವಕ್ಕಲ್ತು ವಹುವಲ್ ರಬ್ಬುಲ್ ಅರ್ಶಿಲ್ ಅಜೀಮ್. ಈ ದುವಾದ ಕನ್ನಡದ ಅರ್ಥ ಏನು ಎಂದು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಾಹನಿಗೆ ಯಾಕೆ ಇದು ಇಷ್ಟೊಂದು ಇಷ್ಟ, ಇದರಲ್ಲಿ ನಾವು ಅಲ್ಲಾಹನಿಗೆ ಏನು ಹೇಳುತ್ತೇವೆ ಎಂದು ತಿಳಿಯಬೇಕು ಮತ್ತು ಈ ದುವಾ ಓದುವುದರಿಂದ ಎಷ್ಟೆಲ್ಲಾ ಲಾಭಗಳು ಇವೆ ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮ್ಮ ಈ ವಿಡಿಯೋಗಳನ್ನು ನಿಮ್ಮ ಆತ್ಮೀಯರೊಡನೆ ಹೆಚ್ಚು ಶೇರ್ ಮಾಡಿ, ನಮ್ಮ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.